ಇದೇ ಈಗ ಒಬ್ಬ ರೈತರ ಕಡೆ ಹೋಗಿದ್ರಿ, ಈಗ ಮತ್ತೊಂದು ಊರಿಗೆ ಬೇರೆ ರೈತರ ಕಡೆ ಬಂದಿದ್ವಿ. ಅವ್ರ ಅನಿಸಿಕೆ ಏನೈತೆ ಅಂತ ಕೇಳುವಂತ್ರಿ. ಹಾ ರೀ. ನಿಮ್ಮೂರಿ ಸಂಗನಾಳ್ ಸಂಗಾಟ. ಯಲಬುರ್ಗಾ ತಾಲೂಕು. ನೀವು H1R ಸೀರೀಸ್ ಒಳಗೆ ಯಾವ ಟ್ರ್ಯಾಕ್ಟರ್ ತಂದ್ರಿ? HR ಸೀಸನ್ ಅವ್ರಿಗೆ 585 585 ಇದ ಯಾವ ಕೆಲ್ಸಕ್ಕ ಸೂಕ್ಷ್ಮ ಅನ್ಸುತ್ತೆ? ಇದು ನೇಗ್ಲ ಹಾ ರೀ. ಹರಗಾಕ ಹಾ ರೀ. ನಮ್ದು ಆಮೇಲೆ ಕಡ್ಲಿ ಹೆಸರು ಬಿತ್ತಾಕ ಯೂಸ್ ಮಾಡ್ತೀವಿ ಭಾಳ. ರೂಟ್ರ್ ಹೊಡ್ಯಾಕ. ಹಾ ರೀ. ಎಷ್ಟು ದಿವಸ ಐತ್ರಿ ಟ್ರ್ಯಾಕ್ಟರ್? ಇದು 20-25 ದಿವಸ ಆತು. 25 ದಿವಸ ಐತ್ರಿ. ಇದ್ರಾಗ ನಿಮ್ಗೆ ಯಾವ ಫೀಚರ್ ಇಷ್ಟ ಐತ್ರಿ ಗಾಡಿ ಒಳಗೆ? ಫ್ಯೂಚರ್ ಒಳಗಂದ್ರ ಸ್ವಲ್ಪ ಭಾಳ ಗಾಡಿ ಚೇಂಜಸ್ ಮಾಡ್ರಿ. ಹಾ. ಇದು ಹೆಡ್ಲೈಟ್ ಹಾ. ಸ್ವಲ್ಪ ಬಾನಟ್ ಹೆವಿ ಮಾಡ್ಯಾರಿ. ಹಾ. ಇದು ಮುಂದ ಫ್ರಂಟ್ ಎಕ್ಸೆಲ್ ಏನ್ ಮಾಡ್ಯಾರ ಸ್ವಲ್ಪ ಹೆವಿ ಮಾಡ್ಯಾರ. ಸ್ವಲ್ಪ ಬೆಂಡ್ ಎಕ್ಸೆಲ್ ಇರೋದ್ರಿಂದ ಕಟಿಂಗ್ ಜಾಸ್ತಿ ಆಗುತ್ತೆ ರೀ. ಹಾ. ಇನ್ನೊಂದು ಕ್ಲಚ್ ಲಾಕ್ ಮಾಡ್ರಿ. ಹಾ. ಕ್ಲಚ್ ಲಾಕ್ ಹಾಕೋದ್ರಿಂದ ಪ್ರೆಷರ್ ಪ್ಲೇಟ್ ಲಾಕ್ ಆಗಲ್ಲ. ಭಾಳ ದಿನ ಗಾಡಿ ತಿರ್ಗಿದ್ರು. ಹಾ. ಇದು ಒಂದ್ ಸ್ವಲ್ಪ ಹೈಗೇರ್ ಒಂದ್ ಸ್ವಲ್ಪ ಹೈಟ್ ಮಾಡ್ಯಾರ. ಹಾ ರೀ. ಇದು ಮತ್ತೆ ಇದು ಎಕ್ಸೆಲ್ ಒಂದ್ ಸ್ವಲ್ಪ ಹೆವಿ ಮಾಡ್ಯಾರ. ಹಾ. ಇವೆಲ್ಲ ಒಂದ್ ಸ್ವಲ್ಪ ದಪ್ಪ ಕೊಟ್ರ. ಹಾ. ಇದು ಚೈನ್ ಸಿಸ್ಟಮ್ ಇತ್ತು ಫಸ್ಟ್. ಹಾ. ಈಗ ಎಲ್ಲ ಒಂದ್ ಸ್ವಲ್ಪ ಇದನ್ ಕೊಟ್ರ, ಬಾರ್ ಟೈಪ್ ಕೊಟ್ರಲ್ಲ, ಹಾ. ಜಾಮ್ ಆಗಲ್ಲ. ಹಾ. ಇನ್ನೊಂದು ಇದು ಡಬಲ್ ಇದು ಕೊಟ್ರ. ಇದು ಹಾ. ಹೆಡ್ಲಿಕ್ ಒಂದ್ ಸ್ವಲ್ಪ ಚೇಂಜ್ ಮಾಡ್ಯಾರ. ಹಾ. ಇದು ಡಬಲ್ ಪಲ್ಟಿನೇಗಲ್ ವಾಲ್. ಹಾ. ಇನ್ನೊಂದು ಇದು ಹ್ಯಾಂಡ್ ಬ್ರೇಕ್ ಒಂದು ಇಲ್ಲಿ ಕೊಟ್ರ ಸಿಸ್ಟಮ್. ಹಾ ರೀ. ಇನ್ನೊಂದು ಸೀಟ್ ಒಂದು ಕಂಫರ್ಟೇಬಲ್ ಐತ್ರಿ. ಆ ಗಾಡಿಗೆ ಈ ಗಾಡಿ ಕಂಪೇರ್ ಮಾಡಿದ್ರೆ ಹಾ. ಸ್ವಲ್ಪ ಸೀಟ್ ಪರವಾಗಿಲ್ಲ, ಗಾಡಿಯಲ್ಲಿ ಚೆನ್ನಾಗೈತಿ. ಹಾ. ಇನ್ನೊಂದು ಜಾಸ್ತಿ ಟಾರ್ಕ್ ಜಾಸ್ತಿ ಇಟ್ಟಿರೋದ್ರಿಂದ ಹಾ. ಸ್ವಲ್ಪ ಮೌಸಮ್ ಪಿಕಪ್ ಎಲ್ಲ ಕಟ್ ಆಗುತ್ತೆ. ಹಾ. ಚೆನ್ನಾಗಿ ಸಿಗುತ್ತ. ಹಾ. ಬೇರೆ ರೈತರಿಗೆ ಏನು ಸಜೆಷನ್ ಕೊಡ್ತೀರಿ ಏನ್ರಿ ಗಾಡಿ ತಗೊಳ್ಬೇಕಾಗಿ? ಗಾಡಿ ತೊಗೊಳಕೇನೋ ಅಡ್ಡಿ ಇಲ್ರಿ. ತೊಗೊಳಕೇನು ಚೆನ್ನಾಗೈತಿ. ಮೊದ್ಲಿನ ಗಾಡಿ ನೋಡಕಲ್ಲಿ ಅಂದ್ರ ಮೈಲೇಜ್ ಅನ್ ಚೆನ್ನಾಗೈತಿ. ಗಾಡಿ ಸತು ಜಾಸ್ತಿ ಐತಿ, ಪಿಕಪ್ ಜಾಸ್ತಿ ಐತಿ. ನಿಮ್ ಊರಾಗ ಮತ್ತಂದ್ರ ಯಾರೇ ತಗೊಳೋರ್ ಇದ್ದಾರಂದ್ರ ಅವ್ರಿಗೆ ಹೇಳಕ್ ಸಜೆಷನ್ ಮಾಡ್ತೀರಿ ಅಂತ ಗಾಡಿ? ಹೇಳನ್ರಿ. ಹಾ. ಇನ್ನೊಬ್ಬ ರೈತರಿಗೆ ಹೇಳಕ್ ಅಡ್ಡಿ ಇಲ್ರಿ. ತೊಗೊಳಕಂತ ಅಡ್ಡಿ ಇಲ್ಲ. ಬಟ್ ತಗೊಂತ ಚೆನ್ನಾಗೈತಿ. ತೊಗೊಳಕ್ ಅಡ್ಡಿ ಇಲ್ಲ. ದುಡಿಯಾರಿಗೆ. ನಿಮ್ದ ಒಂದ್ ಗಾಡಿ ತಗೊಂಡ್ರಿ, ಫಸ್ಟ್ ಇದನ್ನ ತಗೊಳ್ಳೋಣ ಅದನ್ನ ಅವ್ರಿಗೆ ಹೇಳ್ರಿ. ಫಸ್ಟ್ ನಮ್ದು ಇದನ್ನ ಬಂದ್ಮೇಲೆ ಗಾಡಿ ಚೆನ್ನಾಗೈತಿ ಅಂತಂದೆಲ್ಲ ಟ್ರೈಲ್ ಎಲ್ಲ ನೋಡಿ ಚೆನ್ನಾಗಿ ಆದ್ಮೇಲೆ ಆ ಗಾಡಿ ತಗೊಂಡ್ರಿ. ಎಲ್ಲ ಹೊಡೆದಾಡಿ ನೋಡಿದ್ಮೇಲೆ ನಾವ್ ಚೆನ್ನಾಗೈತಿ ಅಂತ ಹೇಳಿದ್ಮೇಲೆ ಮತ್ತೆ ಆ ಗಾಡಿ ತಗೊಂಡ್ರಿ. ಬೆಸ್ಟ್ ಅನ್ಸನ ಆ ಗಾಡಿ ತಗೊಂಡ್ರಿ. ಆ ಗಾಡಿ ಒಂದ ಊರಾಗ ಈ ಗಾಡಿ ಟ್ರಾವೆಲ್ ನೋಡಿ ಮತ್ತೊಂದು ಗಾಡಿ ತಂದಾರೋ ಅವ್ರ ಅನ್ಸಿಕೆ ಏನೈತೆ ಅಂತ ಕೇಳೋಂತ ಬರ್ರಿ. ಕಾಕ ನಿಮ್ ಹೆಸರು? ನಮ್ಮ ಹೆಸರು ಕಾಳಕಪ್ಪ ಜೋಟ್ರಿ. ನಿಮ್ಮೂರಿ? ನಮ್ಮ ಸಂಗನಾಳ್. ಕಾಕ ಇದು ಗಾಡಿ ಯಾವ ಸೀರೀಸ್ ಒಳಗೆ ಬರುತ್ತೆ? ಯಾವ ಸೀರೀಸ್ ರೀ? N1 ರೀ. N1 ರೀ. ಇಲ್ಲಿ ನಂಬರ್ ಐತಿ ನೋಡ್ರಿ, ಇಲ್ಲಿ 575 ರೀ. ಅದನ್ನ ಹೇಳಿ. ಹಾ. ಎಷ್ಟು ದಿವಸ ಐತ್ರಿ ಗಾಡಿ? ನಾವ್ ಒಂದ್ 15 ದಿನ ಆಯ್ತು ರೀ. ಆ ಗಾಡಿ ಅದು ಎಲ್ಲಾ ನೋಡಿ ಅದನ್ನ ನೋಡೇ ತಗೊಂಡಿವ್ರಿ. ಚೆನ್ನಾಗೈತಿ ಅಂತ ಹೇಳಿದ್ರಿ ಅವ್ರು. ನಾವು ಅದನ್ನ ನೋಡಿ ತಗೊಂಡಿವ್ರಿ. ಬಟ್ ಗಾಡಿ ಬೆಸ್ಟ್ ಐತಿ. ಗಾಡಿ ಬೇಸಿ. ಯಾವ ಕೆಲ್ಸಕ್ಕೆ ಯೂಸ್ ಮಾಡ್ತೀರಿ ಗಾಡಿ? ಇದು ರೂಟರ್ ಹೊಡೆದಿವ್ರಿ, ಆಮೇಲೆ ಬಿತ್ತಾಕ್ರಿ, ಆಮೇಲೆ ನೇಗ್ಲ ಹೊಡೆದಿವ್ರಿ. ಎಲ್ಲ ಚೆನ್ನಾಗೈತಿ. ಗಾಡಿ ಪಿಕಪ್ ಜಾಸ್ತಿ ಐತಿ. ಬಟ್ ಗಾಡಿ ಏಕ್ ನಂಬರ್ ಐತಿ. ಏಕ್ ನಂಬರ್. ಇದು ಯಾವ ಸೀರೀಸ್ ಒಳಗೆ ಬರುತ್ತೆ? 575. ಇನ್ನ ನಿಮ್ ಊರಾಗ ಮತ್ತೆ ಯಾರೇ ಬ್ಯಾರೆ ಗಾಡಿ ತೊಗೊಳಕ? 3 ಗಾಡಿ ತಗೊಂಡ್ರಿ. ಈಗ ಈ ಗಾಡಿ ತಗೊಂಡ್ರ 2 ಗಾಡಿ ತಗೊಂಡ್ರಿ. ಮತ್ತೆ ಯಾರೇ ತೊಗೊಳಕ್ ಕೇಳಿದ್ರೆ ಹೇಳ್ತೀವ್ರಿ. ಚೆನ್ನಾಗೈತಿ, ಚೆನ್ನಾಗಿ ಬರ್ತಂತ ಹೇಳ್ತೀವ್ರಿ. ಈ ಗಾಡಿ ಇಂಜನ್ ತಾಕತ್ ಬಗ್ಗೆ ಅದು ಹೇಳ್ರಲ್ಲ. ತಾಕತ್ತೇನ್ರಿ, ನೆಗಲಕ್ ಹಾಕಿದ್ರು ಜಗತ್ರಿ. ಆಮೇಲೆ ಇದನ್ನ ರೂಟ್ರು ಹೊಡೆದ್ರು ತಾಕತ್ ಐತ್ರಿ ಗಾಡಿ. ಆ ಮೊದ್ಲಿಗೆ ಗಾಡಿಕಿನ್ನ ಇದು ಚೆನ್ನಾಗೈತ್ರಿ. ಬಟ್ ಗಾಡಿ ಎಲ್ಲದಕ್ಕೂ ಉಪಯೋಗ ಚೆನ್ನಾಗೈತಿ. ಲೋಡಿಂಗ್ ರೀ? ಲೋಡಿಗಿನ ಬೇಸೈತಿ. ಮೈಲೇಜ್ ಮೈಲೇಜ್ ನೋಡಿಲ್ರಿ ನಾವು. ಒಟ್ಟು ಚೆನ್ನಾಗೈತಿ ಗಾಡಿ. ಮತ್ತೆ